ಸ್ನೇಹಿತರೆ ನಮಸ್ತೆ. ಜೆನಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ಅರವಿಂದ್ ಕೇಜ್ರಿವಾಲ್ ಈ ದೇಶ ಕಂಡಂತಹ ಒಂದು ಅಪರೂಪದ ಹೆಸರು. ಅಂತಹ ಅರವಿಂದ್ ಕೇಜ್ರಿವಾಲ್ ಈಗ ಒಂದು ಕೇಸ್ನಿಂದ ಖುಲಾಸೆಗೊಂಡಿದ್ದಾರೆ. ದೆಹಲಿ ಹೈಕೋರ್ಟು ಅರವಿಂದ್ ಕೇಜ್ರಿವಾಲ್ ಯಾವ ಭ್ರಷ್ಟಾಚಾರ ಕೂಡ ಇಲ್ಲ ಅಂತೇಳಿ ಕ್ಲೀನ್ ಚಿಟ್ ಕೊಟ್ಟಿದೆ. ಅಲ್ಲಿಗೆ ಅರವಿಂದ್ ಕೇಜ್ರಿವಾಲ್ ನಾನು ಭ್ರಷ್ಟ ಅಲ್ಲ, ನಾನು ಕನಸುಗಾರ, ನಾನು ಅಭಿವೃದ್ಧಿ ಪರವಾದನು ಅಂತೇಳಿ ತುಂಬ ಭಾವುಕವಾಗಿ ಮಾತಾಡಿರೋದು ಎಲ್ಲ ಕಡೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನೋಡೋದಾದರೆ ಅರವಿಂದ್ ಕೇಜ್ರಿವಾಲ್ ಅವರ ಇಶ್ಯೂ ತಗೊಂಡ್ರೆ ಇಡೀ ದೇಶದಲ್ಲಿ ರಾಜಕಾರಣ ಹೇಗೆ ನಡೀತಾ ಇದೆ ಅಂತೇಳಿ ಗೊತ್ತಾಗುತ್ತೆ. ಅದೇನು ಎಲ್ಲರಿಗೂ ಕೂಡ ಗೊತ್ತಿರೋ ಅಂಥದ್ದೇ. ಆದರೆ ಪರ್ಟಿಕ್ಯುಲರ್ ಆಗಿ ಅರವಿಂದ್ ಕೇಜ್ರಿವಾಲ್ ಅವರ ವಿಚಾರ ಭಾಳ ಮುಖ್ಯವಾದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಯಾಕೆ ಅಂತಂದರೆ ಈ ವಿಚಾರದಲ್ಲಿ ನಿಮಗೆ 4-5 ಆಯಾಮಗಳು ಗೊತ್ತಾಗ್ತಾ ಹೋಗುತ್ತೆ. ಹೇಗೆ ಈ ದೇಶದಲ್ಲಿ ರಾಜಕೀಯ ನಡೀತಾ ಇದೆ, ಒಂದು ಮೊನೊಪಲಿ ಹಿಡ್ಕೊಂಡು ಯಾವ ರೀತಿ ಪ್ರಾದೇಶಿಕ ಪಕ್ಷಗಳನ್ನು ಅಥವಾ ಇತರೆ ಪಕ್ಷಗಳನ್ನು ಮುಗಿಸೋದಕ್ಕೆ ಈ ಮೋದಿ ಮತ್ತು ಅವರ ಟೀಮ್, ಅಮಿತ್ ಶಾ ಟೀಮು ಯಾವ ಥರ ಕೆಲಸ ಮಾಡ್ತಾ ಇದೆ ಅನ್ನೋದು ತುಂಬ ನಿಶ್ಚಲವಾಗಿ ಗೊತ್ತಾಗ್ತಾ ಹೋಗುತ್ತೆ. ಏನಾಯಿತು ಅರವಿಂದ್ ಕೇಜ್ರಿವಾಲ್ ಅವರ ವಿಚಾರದಲ್ಲಿ? ಒಂದು ಅಬಕಾರಿ ನೀತಿಯನ್ನು ದೆಹಲಿಯಲ್ಲಿ ಅವರು ಗೌರ್ಮೆಂಟ್ ಇದ್ದಾಗ ಒಂದು ಅಬಕಾರಿ ನೀತಿ ತಗೊಂಬಂದರು. ಅದರ ಉದ್ದೇಶ ಏನಾಗಿತ್ತು ಅಂತ, ಅವ್ರ ಉದ್ದೇಶ ಅಬಕಾರಿ ನೀತಿಯಲ್ಲಿ ನಡೀತಕ್ಕಂಥ ಅಕ್ರಮಗಳನ್ನು ನಿಲ್ಲಿಸೋದು, ಸರಿಯಾದ ಗುಣಮಟ್ಟದ ಮದ್ಯವನ್ನು ಸರಬರಾಜು ಮಾಡೋದು, ಈ ರೀತಿ ಹಲವಾರು ಆ ನೀತಿಯಲ್ಲಿ ಸೇರ್ಕೊಂಡಿದ್ದು. ಆ ಅಬಕಾರಿ ನೀತಿ ಜಾರಿಗೆ ಬಂದಿದ್ದೇ ತಡ ಆ ಅಬಕಾರಿ ಹಿಂದ್ಗಡೆ ಇರ್ತಕ್ಕಂಥ ಮಾಫಿಯಾ ಕೆಲಸ ಮಾಡೋದು ಅಥವಾ BJP ಅವ್ರು ಕೆಲಸ ಮಾಡೋದು ಎಲ್ಲರೂ ಒಟ್ಟಿಗೆ ಸೇರಿ ಆಮ್ ಆದ್ಮಿ ಪಾರ್ಟಿ ಅಲ್ಲಿಂದ 100 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ನ ತಗೊಂಡಿದೆ, ಲಂಚ ತಗೊಂಡಿದೆ. ಆ 100 ಕೋಟಿ ರೂಪಾಯಿನ ಗೋವಾ ಎಲೆಕ್ಷನ್ನಲ್ಲಿ ಸ್ಪೆಂಡ್ ಮಾಡಿದೆ, ಖರ್ಚು ಮಾಡಿದೆ ಅಂತೇಳಿ ಆರೋಪ ಮಾಡಿದ್ದು. ಈ ಆರೋಪವನ್ನು ನೇರ ಇಡಿ ಇದೆಯಲ್ಲ, ನಾಮನಿರ್ದೇಶನ ಸಂಸ್ಥೆ ಅನ್ನೋದು ಇದೆಯಲ್ಲ, ಅದು ಇಡಿ ಇದ್ದಿದ್ದು ಕೇಸ್ ದಾಖಲು ಮಾಡ್ಕೊಂಡು ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸ್ತು 2023 ಮಾರ್ಚಲ್ಲಿ. ಆಗೊಂದು ಇನ್ನೊಂದು ವಿಶೇಷ ಏನು ಅಂತಂದರೆ, ಅರವಿಂದ್ ಕೇಜ್ರಿವಾಲ್ ಅವರನ್ನು ವಿಚಾರಣೆ ಮಾಡೋದಕ್ಕೆ ಅಂತೇಳಿ ಬಂಧಿಸ್ತಲ್ಲ ಇಡಿ, ಆವಾಗಲೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಕಾಯ್ದೆ ಜಾರಿಗೆ ಬಂತು. ಯಾವುದು ಅದು ಕಾಯ್ದೆ ಅಂತಂದರೆ, ನಿಮಗೆ FIR ಆಗಿ ಅಲ್ಲಿಂದ ಚಾರ್ಜ್ ಶೀಟ್ ಆಗಿ ಅಲ್ಲಿಂದ ಕೋರ್ಟಿಗೆ ಹೋಗಿ ಅದಾದ ನಂತರ ಕೋರ್ಟ್ ನಿನಗೆ ಜೈಲು ಶಿಕ್ಷೆ ವಿಧಿಸೋದು ಅಂತಿತ್ತಲ್ಲ, ಅದು ಹಂಗಿರಲಿಲ್ಲ. ಆ ಕಾಯ್ದೆ ಏನಿಟ್ಟಿತ್ತು ಅಂತಂದರೆ, ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಮಾಡಿದ ತಕ್ಷಣವೇ ಆತನನ್ನು ಜೈಲಿಗೆ ಹಾಕ್ಬೋದು ಅಂತ ಆ ಕಾಯ್ದೆ ಜಾರಿಗೆ ತಂದರು. ಆ ಕಾಯ್ದೆ ಜಾರಿಗೆ ಬಂದ ಮೊದಲ ಬಲಿಪಶುನೇ ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ತನಿಖೆ ಆರೋಪ ಅನ್ನೋ ಹೆಸರಲ್ಲಿ ನೇರವಾಗಿ ಜೈಲಿಗೆ ಇಟ್ಟಿದ್ರು. ಅವ್ರನ್ನ ಮಧ್ಯೆ 2025ರಲ್ಲಿ ನಡೆದಂಥ ಚುನಾವಣೆ ಸಮಯದಲ್ಲಿ ಅವ್ರನ್ನ ಒಂದಷ್ಟು ದಿವಸ ಎಲೆಕ್ಷನ್ಗೆ ಅಂತೇಳಿ ಆಚೆ ಕಡೆ ಬಂದಿದ್ದರು. ಅದಾದ ನಂತರ ಆಮ್ ಆದ್ಮಿ ಪಾರ್ಟಿಯ ಒಟ್ಟು 23 ಮಂದಿಯನ್ನು ಅರೆಸ್ಟ್ ಮಾಡಿದ್ರು. ಭಾಳ ಪ್ರಭಾವಶಾಲಿಯಾದಂಥ ಆಮ್ ಆದ್ಮಿ ಪಾರ್ಟಿಯನ್ನು ದೆಹಲಿಯಲ್ಲಿ ಹೆಗಲ ಮೇಲೆ ಹೊತ್ತು ತುಂಬ ಜವಾಬ್ದಾರಿಯಿಂದ ನಡ್ಕೊತಿರ್ತಕ್ಕಂಥ ಪ್ರಮುಖವಾದ ನಾಯಕರುಗಳನ್ನು ಕೂಡ ಅರೆಸ್ಟ್ ಮಾಡಿದರು. ಅದರಲ್ಲಿ ಕೆಲವರಿಗೆ 2 ವರ್ಷ 1.5 ವರ್ಷ ಜೈಲಾದರೆ ಅರವಿಂದ್ ಕೇಜ್ರಿವಾಲ್ 6 ತಿಂಗಳ ತನಕ ಜೈಲಲ್ಲಿ ಇರಬೇಕಾಗಿ ಬಂತು, ತಿಹಾರ್ ಜೈಲು ಸೇರಿದಂತೆ. ಆದರೆ ಅದು ಹಿಂದೆ ನಡೆದಂತಹ ಈ ಹುನ್ನಾರ ಇದೆಯಲ್ಲ, ಹುನ್ನಾರವನ್ನು ಮೊನ್ನೆಯ ತೀರ್ಪು ಸಾಕಷ್ಟು ವಿಶದವಾಗಿ ನಮ್ಮ ಮುಂದೆ ಬಿಚ್ಚಿಟ್ಟಿದೆ. ಒಬ್ಬ ಮುಖ್ಯಮಂತ್ರಿ ಸ್ಥಾನವನ್ನು ಸುಮ್ಮನೆ ವಿನಾಕಾರಣ ಕಿತ್ಕೊಳ್ಳಲಾಯಿತು. ಅರವಿಂದ್ ಕೇಜ್ರಿವಾಲ್ ಅಂತಕ್ಕಂಥ ಮನುಷ್ಯ ಇದ್ದಿದ್ರೆ ನಮಗೆ ಸಮಸ್ಯೆ ಮಗ್ಗಲು ಮುಳ್ಳು. ಒಂದು ಕಡೆ ಪಂಜಾಬ್ನ ಅಕ್ವೈರ್ ಮಾಡ್ಕೊಳ್ತಾರೆ, ಒಂದು ಕಡೆ ಗೋವಾ, ಅದರಲ್ಲೂ ಕೂಡ ಮುಕುಟಪ್ರಾಯ ಎನ್ನುವಂಥ ದೆಹಲಿಯನ್ನು ಇಲ್ದಂಗೆ ಮಾಡಿಬಿಟ್ರೆ ನಮಗೆ ಅಂತಕ್ಕಂಥದ್ದು BJP ಅವರ ಕಣ್ಣನ್ನು ಊರಿ ಮಾಡಿತ್ತು. ಈಗ ಅರವಿಂದ್ ಕೇಜ್ರಿವಾಲ್ ಅವರು ಇವೆಲ್ಲದರಿಂದ ಕೂಡ ಕ್ಲೀನ್ ಚಿಟ್ ತಗೊಂಡು ಆಚೆ ಕಡೆ ಬಂದಿದ್ದಾರೆ. ಅದರಲ್ಲೂ ಕೂಡ ಎಲ್ಲ ವಿಚಾರದಲ್ಲಿ ಎಲ್ಲರಿಗೂ ಕ್ಲೀನ್ ಚಿಟ್ ಸಿಗುತ್ತೆ ಬಿಡಿ. ಗೋವಾ ಹತ್ಯಾಕಾಂಡದಲ್ಲೂ ಕ್ಲೀನ್ ಚಿಟ್ ಸಿಕ್ಕಿತ್ತು. ಎಂತೆಂಥ ವಿಚಾರದಲ್ಲೂ ಕೂಡ ಎಲ್ಲ ರಾಜಕಾರಣಿಗಳು ಕ್ಲೀನ್ ಚಿಟ್ ಸಿಗುತ್ತೆ. ಆದರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಯಾಕೆ ಕ್ಲೀನ್ ಚಿಟ್ ಸಿಕ್ತು ಅಂತ ಹೇಳ್ಬಿಟ್ಟು ಕೋರ್ಟ್ ಹೇಳ್ತಾ ಇದೆ. ಇವ್ರ ಮೇಲೆ FIR ಅಂದರೆ ಪ್ರಾಥಮಿಕ ವರದಿನೇ ದಾಖಲಾಗಿಲ್ಲ. ಯಾವ ರೀತಿ ಇದೊಂದು ವಿಚಿತ್ರವಾದ ಕೇಸ್ ಅಂತೇಳಿ ಹೈಕೋರ್ಟ್ ಬಣ್ಣಿಸಿದೆ. ಈ ಥರ ಕೇಸ್ಗಳನ್ನು ನಡೆಸಿ ಈ ಥರದ್ದು ಮಾಡೋದಾದ್ರೆ ನೀವು ಅಧ್ವಾನ ಮಾಡತ್ತೀರ ದೇಶವನ್ನು. ನೀವು ನಿರಂಕುಶಮತಿಗಳ ನಾಡಿನ ಮಾಡಲ್ಲ, ಇದನ್ನು ಅಂಕುಶ ಹಾಕಿ ನಿಮ್ಮ ಮೂಗಿನ ನೇರಕ್ಕೆ ಸರ್ಕಾರಿ ಸಂಸ್ಥೆಗಳನ್ನು ಬಳಸ್ಕೊತಾ ಇದ್ದಾರೆ ಅಂತೇಳಿ ಹೈಕೋರ್ಟು CBIಗೆ EDಗೆ ಚೀಮರೆ ಹಾಕಿದೆ. ಈ ಥರ ಮಾಡೋದಾದ್ರೆ ಹೆಂಗಾಗತ್ತೆ ಅಂತ. ಅದ್ರ ನಡುವೆ ಮತ್ತೆ ಇವರು ನಾವು ಡೆಲ್ಲಿ ಕೋರ್ಟಿಂದ ಅಲ್ಲಿಂದ ಹೈಕೋರ್ಟ್ಗೆ ಹೋಗ್ತೀವಿ ಅಂತ. ನೀವು ಎಲ್ಲಿ ಹೈಕೋರ್ಟ್ಗೆ ಹೋದ್ರು ಕೂಡ ಈ ಕೋರ್ಟಿಗೆ ಕೊಡೋಕ್ಕಾಗದಿರ್ತಕ್ಕಂಥ ಸಾಕ್ಷಿಗಳನ್ನು ಇನ್ನು ಹೈಕೋರ್ಟಿಗೆ ಹೋಗಲಿ, ಸುಪ್ರೀಂ ಕೋರ್ಟಿಗೆ ಹೋಗಿ ಏನು ಕೊಡ್ತೀರಾ ಅಂತೇಳಿ ಆ ಇಲಾಖೆಗಳು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇನ್ನೊಂದು ಕಡೆ ಅರವಿಂದ್ ಕೇಜ್ರಿವಾಲ್ ಯಾಕೆ ಈ ವಿಚಾರವನ್ನು ತುಂಬ ಗಂಭೀರವಾಗಿ ತಗೊಂತೀವಿ ಅಂತಂದರೆ, ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗ್ಯಾರಂಟಿಗಳನ್ನು ವೈಜ್ಞಾನಿಕವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ರಾಜಕಾರಣಿ ಆಮ್ ಆದ್ಮಿ ಪಕ್ಷದ ಒಂದು ಕೊಡುಗೆ ಅದು. ನಾವು ಇವತ್ತು ಕರ್ನಾಟಕದಲ್ಲಿ ಮಾತಾಡ್ತಾ ಇದ್ದೀವಿ ಪಂಚಭಾಗ್ಯಗಳು, ಗ್ಯಾರಂಟಿಗಳು ಅಂತೇಳಿ. ಆ ಗ್ಯಾರಂಟಿ ಪರಿಕಲ್ಪನೆ ಹುಟ್ಟಿದ್ದೆ ದೆಹಲಿಯಲ್ಲಿ. ಆ ದೆಹಲಿಯಲ್ಲಿ ಅವರು ಆರೋಗ್ಯ ಮತ್ತು ಶಿಕ್ಷಣ ಇವೆರಡು ಕ್ಷೇತ್ರಗಳಿಗೆ ಕೊಟ್ಟಂಥ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಅದರಲ್ಲೂ ಕೂಡ ಗ್ಯಾರಂಟಿ ಹೆಸರಲ್ಲಿ ಕೊಟ್ಟಂಥ ಕಾಂಟ್ರಿಬ್ಯೂಷನ್ನು ನಿಜಕ್ಕೂ ಕೂಡ ಮಾದರಿಯಾದಂಥದ್ದು. ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಇವ್ರದ್ದೇನೋ ಆಯುಷ್ಮಾನ್ ಅಂತ ಇತ್ತಲ್ಲ, ಆಯುಷ್ಮಾನ್ ನಾವು ಲಾಗು ಮಾಡೋದಿಲ್ಲ, ಅಲ್ಲಿಗೆ ನಾವು ನಮ್ಮದೇ ಆದಂತಹ ಬೇರೆ ನೀತಿಯನ್ನು ಆಯ್ಕೆ ಮಾಡ್ತೀವಿ ಅಂತ. ಯಾಕೆ ಅಂತಂದರೆ ಆಯುಷ್ಮಾನಲ್ಲಿ ಮಿತಿ ಇತ್ತು. ಎಷ್ಟಿತ್ತು? 10 ಲಕ್ಷ. ಯಾವುದೇ ಒಬ್ಬ ರೋಗಿ ಎಷ್ಟು ತನಕ ಕ್ಲೈಮ್ ಮಾಡ್ಬೋದಾಗಿತ್ತು? ಕೇವಲ 10 ಲಕ್ಷದವರೆಗೂ ಕ್ಲೈಮ್ ಮಾಡ್ಬೋದಾಗಿತ್ತು. ಅದೇ ಅರವಿಂದ್ ಕೇಜ್ರಿವಾಲ್ ಬಂದು ಹೇಳಿ ಹೇಳಿದ್ರು 10 ಲಕ್ಷ ಅಲ್ಲ, 1 ಕೋಟಿ ರೂಪಾಯಿ ಆಗಲಿ 2 ಕೋಟಿ ಆಗಲಿ ಅದನ್ನು ಸರ್ಕಾರವೇ ಭರಿಸುತ್ತೆ, ಆ ರೀತಿಯ ಯೋಜನೆ ನಾವು ಮಾಡ್ತೀವಿ ಅಂತ.
ಇನ್ನು ಶಿಕ್ಷಣ ಕೇಂದ್ರದಲ್ಲೂ ಅಷ್ಟೇ, ಶಿಕ್ಷಣ ಕ್ಷೇತ್ರದಲ್ಲಿ ಭಾಳಷ್ಟು ಸುಧಾರಣೆಗಳು, ಉಚಿತ ಶಿಕ್ಷಣ ಅಂತಕ್ಕಂಥ ಪರಿಕಲ್ಪನೆಯನ್ನು ದೆಹಲಿ ಆ ಮಾಡಲ್ ನೋಡಿ ಕಲಿಬೇಕಾಗಿತ್ತು ನಾವು. ಆದರೆ ಆರೋಗ್ಯ ಮತ್ತು ಶಿಕ್ಷಣ ಈ ಮಧ್ಯಮ ವರ್ಗದವರು ಅನುಭವಿಸ್ತಿರ್ತಕ್ಕಂತಹ ಭಾಳ ದೊಡ್ಡ ಖರ್ಚುಗಳು ಅಂತಂದರೆ ಈ ಹೆಲ್ತ್ ಮತ್ತು ಎಜುಕೇಷನ್, ಈ ಎರಡು ಕಾರಣಕ್ಕೋಸ್ಕರನೇ ಅರವಿಂದ್ ಕೇಜ್ರಿವಾಲ್ ಮತ್ತು ಅವ್ರ ಪಕ್ಷ ಭಾಳ ಮುಖ್ಯ ಆಗಿತ್ತು. ಅದು ಜನಪದವಾಗಿಯೂ ಕೂಡ ಇತ್ತು. ಇನ್ನು ಈ ಬಸ್ನಲ್ಲಿ ತಿರುಗಾಡೋಂಥದ್ದು ನಾವು ಇಲ್ಲಿ ಕರ್ನಾಟಕದಲ್ಲೂ ಕೂಡ ಒಂದು ಕೊಟ್ಟಿದ್ದೀವಲ್ಲ, ಬಸ್ ಫ್ರೀ ಅಂತೇಳಿ. ಆದರೆ ನಾವು ಇಲ್ಲಿ ಬೀದರಿಂದ ಈ ಕಡೆ ಮಂಗಳೂರು ತನಕ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಆದರೆ ದೆಹಲಿಯಲ್ಲಿ ಹಂಗೆ ಮಾಡಿತ್ತಿಲ್ಲ. ಅಲ್ಲಿ ಇಂಟರ್ಸಿಟಿ ಅಂತೇಳಿ ಮಾಡಿದ್ರು. ಅದು ವೈಜ್ಞಾನಿಕವಾಗಿ ಹೆಂಗೆ ಲಾಗು ಮಾಡಬೇಕು ಒಂದು ಯೋಜನೆ ಅಂತೇಳಿ ಅದನ್ನು ನೋಡಿ ಕಲಿಬೇಕಾಗಿತ್ತು. ಈಗ ನಾವು ಹಾಸನದಲ್ಲಿ ಕೂತಿದ್ದೀನಿ ಅಂತಂದರೆ ಏಕಾಏಕಿ ನಾನು ಹಾಸನದಿಂದ ಬೆಂಗಳೂರಿಗೆ ಹೋಗಂಗಿಲ್ಲ, ಹಾಸನದಿಂದ ಮಂಗಳೂರಿಗೆ ಹೋಗಂಗಿಲ್ಲ. ಅದು ಯಾರಿಗೆ ಮಾಡಿದ್ದು ಅಂತಂದರೆ ದಿನ ಹೋಗಿ ಓಡಾಡ್ತಕ್ಕಂಥವ್ರು, ಮಧ್ಯಮ ವರ್ಗದವರು, ಕೂಲಿ ಕಾರ್ಮಿಕರು, ಇಲ್ಲಿಂದ ಒಂದು 20 ಕಿಲೋಮೀಟ್ರ್, 30 ಕಿಲೋಮೀಟ್ರ್, 40 ಕಿಲೋಮೀಟ್ರಿಗೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಕ್ಕಂಥದ್ದು ಅನುಕೂಲ ಆಗಲಿ. ಇದು ಅದರ ನಿಜವಾದ ಮುಖ್ಯ ಉದ್ದೇಶ ಅಂತೇಳಿ ಇಂಟರ್ಸಿಟಿ ಅಂತೇಳಿ ಮಾಡಿದ್ರು. ಆ ಇಂಟರ್ಸಿಟಿ ಮಾಡೋದಾಗ್ಲೇ ಅದಕ್ಕೆ ಅರ್ಥ ಬಂದಿದ್ದು ಆ ಕೆಲಸಕ್ಕೆ ಹೋಗೋಂಥದ್ದಿಗೆ, ಕೆಲಸದಿಂದ ಬರೋಂಥದ್ದಿಗೆ ಅನುಕೂಲ ಆಗಿದ್ದು. ಬೇಕಾಬಿಟ್ಟು ಎಲ್ಲೆಲ್ಲೋ ಸುತ್ತಂಥದ್ದಂತೂ ಅದು ಕಡಿವಾಣನೆ. ಅದು ವೈಜ್ಞಾನಿಕವಾಗಿ ಯಾವುದಾದ್ರು ಯೋಜನೆ ಜಾರಿಗೆ ತರುವ ರೀತಿ. ಇಂಥ ಹಲವಾರು ಅಂಶಗಳಿಂದ ಗಮನ ಸೆಳೆದಂಥವರು ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ ಅವರು ನೆಕ್ಸ್ಟ್ ಏನಾಯಿತು ಅಂತಂದರೆ ಅರೆಸ್ಟ್ ಮಾಡಿದ ತಕ್ಷಣ ನಿತೀಶ್ ಅನ್ನೋರು ಅಲ್ಲಿಯ ಮುಖ್ಯಮಂತ್ರಿ ಆದರು. ಯಾವಾಗ ಅಲ್ಲಿಯ ಒಬ್ಬ ಲೇಡಿ ಮತ್ತು ಮುಖ್ಯಮಂತ್ರಿ ಆದರೂ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಯಾರು ಕೂಡ ಅಲ್ಲಿ ಎಲೆಕ್ಷನ್ ಮಾಡೋಕ್ಕಿತ್ತೇ ಇಲ್ಲ. ಎಲ್ಲರೂ ಜೈಲಿಗೆ ಕಳಿಸ್ಬಿಟ್ಟಿದ್ರು 23 ಮಂದಿಯನ್ನು ಕೂಡ. ಆಮ್ ಆದ್ಮಿ ಪಕ್ಷವನ್ನು ಸರ್ವನಾಶ ಮಾಡಾಗ ಹೋಗಿತ್ತು. ಅದಾದ ನಂತರ 25ರ ಎಲೆಕ್ಷನ್ನಲ್ಲಿ ದೆಹಲಿಯಲ್ಲಿ BJP ಗೆದ್ದಾಯಿತು. BJP ಗೆದ್ದ ನಂತರ ರೇಖಾ ಗುಪ್ತಾ ಅನ್ನುವ ಮಹಿಳೆಯನ್ನು ಅಲ್ಲಿಯ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. ಅರವಿಂದ್ ಕೇಜ್ರಿವಾಲ್ ಮತ್ತು ಆತನ ಪಕ್ಷದಲ್ಲಿ ಇರ್ತಕ್ಕಂತಹ ವಿದ್ಯಾವಂತರು, ಓದ್ಕೊಂಡವರು ಯಾಕೆ ಮುಖ್ಯ ಆಗ್ತಾರೆ ಅಂತ ಗೊತ್ತಾಗಿದ್ದೆ ದೆಹಲಿ ಜನಕ್ಕೆ ಈ ರೇಖಾ ಗುಪ್ತಾ ಅನ್ನೋದು ಬಂದ ಮೇಲೆ. ರೇಖಾ ಗುಪ್ತಾ ಅವರು ನಾವು ಟೆಂಪ್ರೇಚರ್ ಮೆಷಿನ್ ಇಟ್ಕೊಂತೀವಲ್ಲ, ಅದರಿಂದ ನಾವು ಇಲ್ಲಿ ಪೊಲ್ಯೂಷನ್ ಕಂಡುಹಿಡಿತೀವಿ ಅಂತ ಅಂದ್ಬಿಟ್ರು. ಅದು ಇಲ್ಲಿ ನ್ಯಾಷನಲ್ ಟೆಲಿವಿಷನ್ನಲ್ಲಿ. ಅಂದರೆ ಏನು ಕೇಳ್ತಿದ್ದೀವಿ ಅಂತಂದರೆ ವಿದ್ಯೆ ಕಲಿದಿರ್ತಕ್ಕಂಥದ್ದು ಅಪರಾಧ ಅಲ್ಲ. ಆದರೆ ಈ ರೀತಿಯ ಒಂದು ದೆಹಲಿ ಅಂತ ಒಂದು ರಾಜ್ಯವನ್ನು ಆಳಬೇಕು ಅಂತಂದರೆ ಎಜುಕೇಷನ್ ಎಷ್ಟು ಮುಖ್ಯ, ಶಿಕ್ಷಿತರಾಗೋದು ಎಷ್ಟು ಮುಖ್ಯ ಅಂತೇಳಿ ಹೋಗಲಿ. ಅದಕ್ಕೆ ಏನು ಮಾಡೋದು, ಆ ರೇಖಾ ಗುಪ್ತಾ ಅವರ ಪಕ್ಕದಲ್ಲಿ ಅವ್ರ ಗಂಟೆ ಯಾವಾಗಲೂ ಕೂತಿರ್ತಾರೆ. ಅಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ರೇಖಾ ಗುಪ್ತಾ ಅವರ ಆಡಳಿತ ಅಲ್ಲ, ಅವರ ಯಜಮಾನರ ಆಡಳಿತ. ಇನ್ನೊಂದು ಅವ್ರ ಹಿಂದ್ಗಡೆ ಮೋದಿ ಮತ್ತು ಅಮಿತ್ ಶಾ ಅವರ ಆಡಳಿತ. ಇಂತಹ ಒಂದು ಆಡಳಿತದಿಂದ ಕೇವಲ ಅರವಿಂದ್ ಕೇಜ್ರಿವಾಲ್ ಹೋಗಿ ಒಂದು 3-4 ತಿಂಗಳ ಹೊತ್ತಿಗೆ ಅಲ್ಲಿಯ ದೆಹಲಿ ಜನರುಗಳು ಇದು ಆಡಳಿತ ಸಾಕಪ್ಪ ಸಾಕು ಅನ್ನೋ ಲೆವೆಲಿಗೆ ಬಂದೋಗಿದ್ದಾರೆ. ಅದನ್ನು ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಎಲ್ಲ ಪತ್ರಿಕೆಗಳು ಕೂಡ ಜನ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಅಂತ ಅರವಿಂದ್ ಕೇಜ್ರಿವಾಲ್ ಇವಾಗ ರಿಲೀಸ್ ಆಗಿದ್ದಾರೆ. ಅವ್ರು ರಿಲೀಸ್ ಆದ ನಂತರ ಬಂದವರೇ ಏಕ್ದಮ್ ಬ್ಯಾಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದು ಅರವಿಂದ್ ಕೇಜ್ರಿವಾಲ್ ಅವ್ರ ಶೈಲಿ. ಅದು ಇವಾಗಲೇ ಎಲೆಕ್ಷನ್ ಮಾಡಿದ್ರು ಕೂಡ ಕೇವಲ 10 ಸೀಟನ್ನು ಕೂಡ BJP ಗೆಲ್ಲಲ್ಲ, ಈಗ ಎಲೆಕ್ಷನ್ ನಡೆಸುತ್ತದೆ ಅಂತೇಳಿ ಕೂತಿದ್ದಾರೆ. ಅದು ಅಲ್ಲಿಯ ವಾತಾವರಣ ನೋಡಿದ್ರೆ ನಿಜ ಅಂತ ಕೂಡ ಅನಿಸುತ್ತೆ. BJP ಈಗೇನಾದರೂ ಎಲೆಕ್ಷನ್ ನಡೀತು ಅಂತಂದರೆ ಅಲ್ಲಿ BJP ಅವ್ರು 10 ಸೀಟು ಬರಲ್ಲ ಅಂತ ಜನಾಭಿಪ್ರಾಯ ಇದೆ. ಅದ್ರ ಜೊತೆಗೆ ಅವರು ಕೇವಲ BJP ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಮೇಲೂ ಕೂಡ ಆರೋಪ ಮಾಡಿದ್ದಾರೆ, ಕಾಂಗ್ರೆಸ್ ಮೇಲೂ ಆರೋಪ ಮಾಡಿದ್ದಾರೆ. ಆಮ್ ಆದ್ಮಿ ಪಕ್ಷ ಅಂಥ ಒಂದು ಪಕ್ಷ, ಕೆಲವು 15 ವರ್ಷಗಳಿಂದ ಏನೇನೂ ಇಲ್ಲದ ಒಂದು ಪಕ್ಷ, ಹೆಸರೇ ಇಲ್ಲದಂತಕ್ಕಂಥ ಪಕ್ಷ, ಕೇವಲ 15 ವರ್ಷಗಳಲ್ಲಿ ಒಂದು ರಾಷ್ಟ್ರೀಯ ಮಟ್ಟದ ಪಕ್ಷವಾಗಿ ಬೆಳಿಬೇಕು ಅಂತಂದ್ರೆ ನೀವೇ ಯೋಚನೆ ಮಾಡಿ. ಅಲ್ಲಿ ಅವರು ಯಾವ ಮಸೀದಿ ಬಗ್ಗೆ ಮಾತಾಡಲಿಲ್ಲ, ಯಾವ ಮಂದಿರದ ಬಗ್ಗೆ ಮಾತಾಡಲಿಲ್ಲ, ಯಾವ ಜಾತಿ ವೈಷಮ್ಯಗಳ ಬಗ್ಗೆ ಮಾತಾಡಲಿಲ್ಲ. ಅದರ ಬಗ್ಗೆ ಗಮನ ಇಟ್ಕೊಂಡೇ ಮುಖ್ಯವಾಗಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರು. ಆ ಡೆವಲಪ್ಮೆಂಟ್ ಮಾಡಿ ತೋರಿಸಿದ್ರು ಅವರು. ದೇಶಕ್ಕೆ ಒಂದು ಆಶಾಕಿರಣವಾಗಿ ಆಮ್ ಆದ್ಮಿ ಪಾರ್ಟಿ ಬಂತು. ಆಮ್ ಆದ್ಮಿ ಪಾರ್ಟಿಯನ್ನು ನಾವು ಈ ಡೆವಲಪ್ಮೆಂಟ್ ವಿಚಾರಗಳ ಮುಖಾಂತರ ನಾವು ಫೇಸ್ ಮಾಡೋಕ್ಕಾಗಲ್ಲ ಅಂತ ತಿಳಿದಿದ್ದೆ ತಡ ಈ ಮೋದಿ ಮತ್ತು ಅಮಿತ್ ಶಾ, ಅದಕ್ಕೆ ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ ರಾಹುಲ್ ಗಾಂಧಿ ಅವರು ಕೂಡ, ಇವೆಲ್ಲರೂ ಕೂಡ ಸೈಲೆಂಟಾಗಿದ್ದೆ. ಆಮ್ ಆದ್ಮಿ ಅಂದರೆ ಹಿಂದಿಯಲ್ಲಿ ಆಮ್ ಆದ್ಮಿ ಅಂತಂದರೆ ಕನ್ನಡದಲ್ಲಿ ಸಾಮಾನ್ಯ ಮನುಷ್ಯ ಅಂತ. ಆ ಸಾಮಾನ್ಯ ಮನುಷ್ಯರ ಪಕ್ಷ ಇತ್ತಲ್ಲ, ಆ ಪಕ್ಷವನ್ನು ನಿರ್ನಾಮ ಮಾಡಬೇಕು ಅಂತ ಹೊರಟರು. ಆದರೆ ಈಗ ಮತ್ತೆ ಅರವಿಂದ್ ಕೇಜ್ರಿವಾಲ್ ಜೈಲಿಂದ ಆಚೆ ಬಂದಿದ್ದಾರೆ. ಅವರಷ್ಟು ಜನ 23 ಜನರನ್ನು ಕೂಡ ಕೋರ್ಟ್ ಖುಲಾಸೆ ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಎಷ್ಟು ತೀವ್ರವಾಗಿ ಚುನಾವಣೆಯಲ್ಲಿ ಅಥವಾ ರಾಜಕೀಯದಲ್ಲಿ ತೊಡಗಿಸ್ಕೊತಾರೆ ಅನ್ನೋದ್ರ ಮೇಲೆ ಅವರ ಪಕ್ಷದ ಭವಿಷ್ಯ ನಿಂತಿದೆ ಮತ್ತು ಈ ದೇಶದ ಜನಸಾಮಾನ್ಯರ ಬದುಕು ಕೂಡ ನಿಂತಿದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.